ಯಾವಾಗ ಹೋಗೋದು ಇಂಡಿಯಾಗೆ? ನೀನ್ ಕಾಯಿಸ್ತಾನೆ ಇದೆಯಾ ನನ್ನಂತೂ. ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಈಗ ಕರ್ಕೊಂಡು ಹೋಗ್ತೀನಿ, ಯಾಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಅದು ಯಾವಾಗ ಕರ್ಕೊಂಡು ಹೋಗ್ತೀಯ ನನಗಂತೂ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಇಂಡಿಯಾ ಇಂಡಿಯಾ ಇಂಡಿಯಾ. ನೀನು ಸುಮ್ಮನೆ ಕುತ್ಕೋಬೇಕಿಲ್ಲಿ. ನೀನು MBBS ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ತಕ್ಷಣನೇ ಹೊರಟು ಬಿಡೋದೇನೆ. ಇಲ್ಲಿ ಇದ್ಕೊಂಡು ಏನು ಮಾಡ್ತೀವಿ ಹೇಳು? ನೀನು ಎಜುಕೇಷನ್ಗೆ ಅಂತ ತಾನೇ ಇರೋದು. ಇದೆಲ್ಲ ನೀನು ಕ್ಲಿಯರ್ ಮಾಡ್ಕೋ, ಸರಿನಾ? ಕ್ಲಿಯರ್ ಮಾಡ್ಕೊಂಡ್ಮೇಲೆ ಆರಾಮಾಗಿ ಹೋಗೋಣ. ಇನ್ನೂ ಟೈಮ್ ಆಯ್ತಲ್ಲ. ನಿಮ್ಮ ಅಪ್ಪನ ಹತ್ರ ಈ ಥರ ಕುಣಿತಾ ಇದ್ರೆ ನಿಮ್ಮ ಅಪ್ಪ ತುದಿಗೆಲ್ಲ ನಿಂತೈತೆ ಇಂಡಿಯಾಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಹೋಗ್ಬಿಟ್ರೆ ಮತ್ತೆ ಕಷ್ಟ ಆಗಲ್ವಾ? ನೀನೇ ಹೇಳು. ನನಗಂತೂ ಅಲ್ಲಿ ಇರೋಕ್ಕೆ ಬೇಜಾರಾಗುತ್ತೆ. ಇಲ್ಲೇ ಆರಾಮಾಗಿದ್ದೀನಿ, ನೀನು ಇಲ್ಲೇ ಆರಾಮಾಗಿರೋಕ್ಕೆ ಪ್ರಯತ್ನ ಪಡಬೇಕು. ಅದು ಯಾಕೆ ನೀನಂತೂ ಯಾವಾಗೂ ಹಳ್ಳಿ 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 ಅಂತ ಹೇಳ್ಬಿಟ್ಟು ಇದು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಸ್ವಲ್ಪನೂ. ಅಂದರೆ ಅಲ್ಲೆಲ್ಲ ಹಳ್ಳಿನೆಲ್ಲ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ನೇಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೆ. ಅದಕ್ಕೆ ನಾನು ಹೋಗಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಮಮ್ಮಿ. ನಾನು ಯಾವಾಗ ಹೋಗಿ ವಿಲೇಜೆಲ್ಲ ನೋಡ್ತೀನೋ, ಯಾವಾಗ ನಾನು ಹ್ಯಾಪಿಯಾಗಿ ಓಡಾಡ್ಕೊಂಡಿರ್ತೀನೋ ನನಗಂತೂ ಗೊತ್ತಿಲ್ಲ. ಇಲ್ಲೇ ನಾನಂತೂ ನನಗೆ ಬುದ್ಧಿ ಬಂದಾಗಿಂದ ಇಲ್ಲೇ ಇದ್ದೀವಿ ನಾವು. ನನಗೂ ಇದ್ದು ಬೇಜಾರು ಹೋಗ್ಬಿಟ್ಟಿದೆ. ಯಾರೂ ಫ್ರೆಂಡ್ಸ್ ಜಾಸ್ತಿ ಇಲ್ಲ ನನಗಂತೂ. ಇಂಡಿಯಾದಲ್ಲಿ ಫ್ರೆಂಡ್ಸ್ ಅನ್ನೋರೆ ಯಾರೂ ಇಲ್ಲ. ಒಬ್ಬರೂ ಫ್ರೆಂಡ್ ಮಾಡ್ಕೊಂಡಿಲ್ಲ ಗೊತ್ತಾ ನಾನು. ಬರೀ ಎಲ್ಲ ಫಾರಿನರ್ಸೇನೆ. ಏನು ಮಾಡಲಿ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲೇನೇ ಇಂಡಿಯಾದವ್ರು ತುಂಬ ಜನ ಇದ್ದಾರೆ ತಾನೆ, ಅವರು ನೀನು ಫ್ರೆಂಡ್ಸ್ ಆಗಿದ್ದಾರೆ ತಾನೆ. ಯಾರಾದರೂ ನಿನ್ನ ಥರ ಹೋಗಬೇಕು ಅಂತ ವಾಪಸ್ ಅಂದ್ಕೊಂಡಿದ್ದಾರಾ ಹೇಳು? ಯಾರು ಅಂದ್ಕೊಂಡೇ ಇಲ್ಲ ವಾಪಸ್ಸು. ನೀನು ಸುಮ್ಮನೆ ಇರು. ಏನಾದರೂ ವಾಪಸ್ ಏನಾದರೂ ಇಂಡಿಯಾಗೆ ಹೋಗ್ಬಿಟ್ರೆ, ಆಮೇಲೆ ಅವ್ರ ಮನೆಯವರು ಅಕಸ್ಮಾತ್ ಏನಾದರೂ ನನ್ನ ಮಗಳು ಅಂತ ಕರ್ಕೊಂಡು ಹೋಗ್ಬಿಟ್ರೆ, ಈಗೇನೋ ಬುದ್ಧಿ ಬಂದೈತೆ ಕರ್ಕೊಂಡೋಗಲ್ಲ. ಅಕಸ್ಮಾತ್ ಸೆಂಟಿಮೆಂಟ್ ಮಾಡಿಬಿಟ್ಟು ಕರೆದ್ಬಿಟ್ರೆ. ನಾನು ಫೋಟೋದಲ್ಲಿ ನೋಡಿದೆ, ಇವಳು ಆ ಬಾಳ್ಲಿ ನನ್ನ ಮಗ, ಅವಳು ಬೆಳೆಸ್ತಿರೋ ಮಗಳು, ಇಬ್ಬರು ಒಂದೇ ಥರ ಅವರೇ ನೋಡೋಕ್ಕೆ. ಅದಕ್ಕೆ ನನ್ನ ಮಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಫ್ಯಾಷನ್ನಾಗಿ ಚೇಂಜ್ ಮಾಡಿದ್ದೀನಿ. ಇಲ್ಲ ಅಂದರೆ ನೋಡೋಕೆ ಇಬ್ಬರು ಜರಾಕ್ಸ್ ಕಾಪಿನೇ. ಇಬ್ಬರು ಹೆಂಗೆ ಅಂತ ಹೇಳಿದ್ರೆ, ಅಯ್ಯೋ ದೇವ್ರೇ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಕರ್ಕೊಂಡೋಗೋದು ಬೇಡವಾ ಅದೇ ಗೊತ್ತಾಗ್ತಿಲ್ಲ. ಬೇಡ ನನಗೆ ನನ್ನ ಮಗಳು ಬೇಕು. ನನ್ನ ಮಗಳು ಚೆನ್ನಾಗಿರಬೇಕು ಅಂದರೆ ನಾನು ಕರ್ಕೊಂಡು ಹೋಗ್ಬಾರ್ದು ಅಷ್ಟೇ ಇಂಡಿಯಾಗೆ. ಏನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ಬೇಡ. ನನಗೆ ಗೊತ್ತು ಅಮ್ಮ, ನೀನು ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡಲಿ, ನಮ್ಮ ಅಮ್ಮಂಗಂತೂ ಇಂಡಿಯಾ ಕಂಡ್ರೇ ಆಗಲ್ಲ. ನನ್ನನ್ನೇ ಇಷ್ಟು ದೂರ ಕರ್ಕೊಂಬಂದು ನೀವು ಸೈಲೆಂಟಾಗಿ ಇರಿಸಿದ್ರು ನನಗೆಲ್ಲ ಗೊತ್ತು ಬಿಡು. ಹಲೋ, ಏನು ಮಾಡಲಿ, ನೀನಂತೂ ಇಂಡಿಯಾಗೆ ವಾಪಸ್ ಹೋದೆ, ನಾನು ಇಂಡಿಯಾಗೆ ವಾಪಸ್ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ನಮ್ಮಮ್ಮ ಕಳಿಸ್ಕೊಡಕ್ಕೆ ರೆಡಿನೇ ಇಲ್ಲ ಗೊತ್ತಾ. ನಾನು ಕೇಳಿ ಸಾಕಾಯಿತು ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಇಲ್ಲ ನೋಡಬೇಕು. ನನಗೆ ಗೊತ್ತಾಯಿತು, ನಮ್ಮ ಅಪ್ಪ ಅಮ್ಮ ಎಲ್ಲನೂ ಊರಲ್ಲಿದ್ದಾರೆ. ಇವ್ರು ನನ್ನ ಸಾಕಿರೋರು ಅಂತೇಳ್ಬಿಟ್ಟು ನನಗೆ ಯಾವತ್ತು ಗೊತ್ತಾಯಿತೋ ಆವತ್ತಿಂದಲೇ ನಾನು ಇಂಡಿಯಾಗೆ ವಾಪಸ್ ಹೋಗಬೇಕು, ಅವ್ರನ್ನ ನೋಡಬೇಕು, ಅವ್ರ ಮುಖನ ನೋಡಬೇಕು, ಅವ್ರು ಹೆಂಗಿದಾರೋ ನೋಡಬೇಕು ಅಂತ ನಾನು ತುಂಬಾ ಆಸೆಯಿಂದ ಇದ್ದೀನಿ. ಅದು ಯಾಕೆ ನನ್ನನ್ನು ಇವರು ಕೊಟ್ಬಿಟ್ರು ನನಗೇನು ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿದ್ದರು ಅನಿಸುತ್ತೆ, ಅದಕ್ಕೆ ನನ್ನ ಇವರು ಕೊಟ್ಟಿರೋದು. ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ನಿನಗೆ ಗೊತ್ತಾ, ನನಗೊಬ್ಳು ಅವಳಿ ಜವಳಿ ಮಕ್ಕಳಂತೆ. ನಾನು ನಮ್ಮ ಅಕ್ಕನೂ ಇಲ್ಲ ತಂಗಿನೂ ಆಗಬೇಕು, ಅವಳಿ ಜವಳಿ ಮಕ್ಕಳಂತೆ. ನಾವಿಬ್ರು ಎಷ್ಟು ಚೆನ್ನಾಗಿರ್ಬೋದಿತ್ತು ಜೊತೆಗೆ. ಇಲ್ಲ ನಾನು ಒಬ್ಬಳೇನೆ. ನಮ್ಮ ಅಪ್ಪ ಹೆಂಗಿರ್ತಾರೆ ನೋಡೋಕ್ಕೆ, ನಮ್ಮ ಅಮ್ಮ ಹೆಂಗಿರ್ತಾರೆ ನೋಡೋಕ್ಕೆ. ನೀನು ಇಂಡಿಯಾಗೆ ಹೋಗಿದೆಯಲ್ಲ, ಹೆಂಗಾದರೂ ಮಾಡಿ ಕಂಡಿಡಿಯೇ, ನಿನಗೆಲ್ಲ ಡೀಟೇಲ್ಸ್ ನಾನು ಕಳಿಸ್ತೀನಿ ಸರಿನಾ? ಏನು ಎತ್ತ ಅಂತೇಳ್ಬಿಟ್ಟು. ನಮ್ಮ ಅಮ್ಮನ ಕೇಳಿದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ. ನಾನು ಯಾರ ಮಗಳು ಅಂತ ಕೇಳಿದ್ರೆ ಅವ್ರು ತುಂಬಾ ಫೀಲ್ ಆಗ್ತಾರೆ ಅಂತ ನಾನು ಏನೂ ಕೇಳ್ತಾ ಇಲ್ಲ. ಆದರೂ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಅಪ್ಪ ಅಮ್ಮ ಯಾರವ್ರು, ಹೆಂಗಿದ್ದಾರೆ, ಎಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರಾ ಇಲ್ಲ ಲಂಡನಲ್ಲಿದ್ದಾರಾ, ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಳ್ಕೊಂಡು ಹೇಳು. ಅಕಸ್ಮಾತ್ ಇಂಡಿಯಾದಲ್ಲೇ ಇದ್ದಾರೆ ಅಂದರೆ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ವಿಲೇಜಲ್ಲಿ ಇರ್ತಾರೆ. ಅಲ್ಲಿದ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಂಡುಹಿಡ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಷನ್ ನನಗೆ ಸೆಂಡ್ ಮಾಡು ಸರಿನಾ? ಆದಷ್ಟು ಬೇಗ. ಇನ್ನೇನು ಎಕ್ಸಾಮ್ಸ್ ಮುಗಿದ ತಕ್ಷಣವೇ ಜಂಪ್ ಆಗಿಬಿಡ್ತೀನಿ. ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ವಿಲೇಜ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು ಎಲ್ಲನೂ. ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಒಂದು 2 ದಿನ ಇರ್ಬೋದು. ಆದರೆ ಇವ್ರ ಮನ್ಸಿಗೆ ನೋವು ಮಾಡಲ್ಲ ಅಷ್ಟೇ. ಖಂಡಿತ. ಹೆಂಗಿರ್ತಾರೆ ನಮ್ಮ ಅಪ್ಪ ಅಮ್ಮ? ತುಂಬ ಒಳ್ಳೆಯವರಾಗಿರ್ತಾರ? ನಾನು ಒಳ್ಳೆಯವಳು ಅಂದರೆ ಅವರು ಒಳ್ಳೆಯವರೇ ಆಗಿರ್ತಾರೆ ಅನಿಸುತ್ತೆ. ಮತ್ತು ನನ್ನ ಸಿಸ್ಟರ್ ಹೇಗಿರ್ತಾಳೆ? ಅಯ್ಯೋ, ನನಗಿನ್ನೂ 6 ತಿಂಗಳಾಯಿತು ನಾನು ಇವ್ರ ಮಗಳಲ್ಲ ಅಂತ ಗೊತ್ತಾಗಿ. ಆದ್ರೂ ಬಿಡು, ನೋಡೋಣ. ಹೋಗ್ತೀವಲ್ಲ ಹಳ್ಳಿಗೆ. ಮಗಳೇ, ನೀನು ಹೊಸ ಕಾರ್ ಬೇಕು ಅಂತ ಕೇಳಿದ್ದಲ್ಲೇ, ನಿಮ್ಮಪ್ಪ ಹೊಸ ಕಾರ್ನ ಆಲ್ರೆಡಿ ಬುಕ್ ಮಾಡಿದಾರಂತೆ. ಇನ್ನೇನು ಬರುತ್ತಂತೆ ನಾಳೆ, ಗೊತ್ತಾ? ಓ, ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಅಂತೂ ನಾನು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ನೀವು ಕೊಡಿಸಿರ್ತೀರ ನನಗಂತೂ. ಏನೂ ಕಡಿಮೆ ಮಾಡಿಲ್ಲ. ಆದರೆ ಯಾಕೆ ನೀವು ಇಂಡಿಯಾಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಏನಾದರೂ ಸಮಸ್ಯೆನಾ? ಮಗಳೇ, ಸಮಸ್ಯೆ ಅನ್ನೋದಿದೆ. ನಿಮ್ಮ ಚಿಕ್ಕಪ್ಪ ಒಬ್ಬ ಅವನಂತೂ ನಿಮ್ಮ ಅಪ್ಪನ ಕಂಡ್ರೋನ್ಗಾಗಲ್ಲ. ಎಲ್ಲ ಫುಲ್ಲು ನಮಗೇನೆ ಎದುರಿಸಿ ಬೆದರಿಸಿ ಎಲ್ಲ ಮಾಡ್ತಾನೆ. ಏನೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿತ್ತು ನಿಮ್ಮಪ್ಪ, ಅದನ್ನೇ ಇಟ್ಕೊಂಡು ನಮ್ಮನ್ನು ತುಂಬಾ ಆಟ ಆಡಿಸ್ತಾ ಇದ್ದ ನಿಮ್ಮ ಚಿಕ್ಕಪ್ಪ, ಗೊತ್ತಾ? ನಮಗಂತೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ. ಅದಕ್ಕೇನೆ ನಾವು ಅಲ್ಲಿರೋದು ಬೇಡ ಅಂತ ಅಲ್ಲೆಲ್ಲ ಬಿಸ್ನೆಸ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಅವನಿಗೆ ಸರಿಯಾಗಿ 4 ಬೆಂಡೆತ್ಬೇಕಿತ್ತು ತಾನೆ, ಅದ್ರ ಬದಲು ಎದ್ರುಕೊಂಡ್ಬಿಟ್ಟು ಇಲ್ಲಿಗಾನ ಏನಕ್ಕೆ ಬಂದ್ರಿ ಅಮ್ಮ ನೀವು? ಏನಕ್ಕೆ ಬರಬೇಕಿತ್ತು ಹೇಳಿ ನೀವು? ಅವನಿಗೆ ಅಲ್ಲೇ 4 ಬಾರಿಸ್ಬೇಕಿತ್ತು. ಮಗಳೇ, ಮೊದಲೇನೇ ದೊಡ್ಡ ರೌಡಿ ಗೊತ್ತಾ?
ಅವನ ಹತ್ರ ಎಲ್ಲ ನಾವು ಸಿಗಾಕೊಂಡ್ರೆ ಭಾಳಕ್ಕಾಗುತ್ತಾ? ನಿಮ್ಮ ಅಪ್ಪ ಸಹ ಎದ್ರುಕೊಂಡ್ಬಿಟ್ರು ಆಗ, ಬೇಡ 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 ಅಂತ ಅವರೇ ಎದ್ರುಕೊಂಡು ಬಂದಮೇಲೆ ನಾನು ಮತ್ತೆ ಹೇಗಿರಲಿ ಹೇಳು? ಅದಕ್ಕೆ ನಾನು ಸರಿ ಬಿಡು ಬೇಡ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ಮಗಳೇ, ಅಲ್ಲಿಗೆ ಹೋದ್ರೂ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋದು ನನಗೇನು ಗ್ಯಾರಂಟಿ ಇಲ್ಲ ಮಗಳೇ. ನನಗೆ ಯಾಕೋ ಒಂಥರ ಬೇಜಾರಾಗುತ್ತೆ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ. ನೀನೇನು ಯೋಚನೆ ಮಾಡೋಕ್ಕೇನು ಹೋಗ್ಬೇಡ, ಹೋಗೋಣ, ಸ್ವಲ್ಪ ದಿನ ಬಿಟ್ಕೊಂಡು ಹೋಗೋಣ. ನಿಮ್ಮ ಡ್ಯಾಡ್ ಹತ್ರ ಎಲ್ಲ ಮಾತಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮಗಳೇ, ನೀನು ಯಾವಾಗೂ ನನ್ನ ಜೊತೆನೇ ಇರಬೇಕು. ನೀನು ಮದುವೆ ಮಾಡಿಕೊಂಡ್ರು ನೀನು ನನ್ನ ಜೊತೆನೇ ಇರಬೇಕು, ನಮ್ಮ ಮನೆಗೆ ಇರಬೇಕು ಅನ್ನೋದನ್ನೇ ನನಗೆ ದೊಡ್ಡ ಆಸೆ. ಅಯ್ಯೋ ಮಾಮ್, ನಾನು ಎಲ್ಲಿ ಬಿಟ್ಬಿಟ್ಟು ಹೋಗ್ಲಿ ಹೇಳಿ? ನಿಮ್ಮನ್ನು ಬಿಟ್ಬಿಟ್ಟು ನಾನು ಬೇರೆ ಎಲ್ಲಾದರೂ ಹೋಗ್ತೀನಾ ಹೇಳಿ? ಎಲ್ಲೂ ಹೋಗಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಮನೆ ಹೇಳಿನ ಮಾಡ್ಕೊಳ್ಳೋಣ ಬಿಡಿ, ಮನೆ ಹೇಳಿನ ಮಾಡ್ಕೊಂಡು ಮನೆಗೆ ಇರಿಸ್ಕೊಳ್ಳೋಣ, ಆಮೇಲೆ ಆರಾಮಾಗಿ ನಾನು ನೀನು ಇರ್ಬೋದಲ್ವಾ? ಅದೇ ಬೆಸ್ಟ್ ನೋಡು, ಅದೇನೇ ಒಳ್ಳೆ ಬೆಸ್ಟ್ ಕೆಲಸ ಅಂತ ಹೇಳಿದ್ರೆ. ಇನ್ನೊಂದು ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೇ ಹೋದೆ. ನೀನು MD ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೀಟು ಇಲ್ಲೇ ಓದ್ತೀನಿ ಅಂತ ಹೇಳ್ತಿದ್ದಲ್ಲ, ಈಗ ಇಂಡಿಯಾಗೆ ಹೋಗ್ತೀನಿ ಅಂತಂದರೆ ನನ್ನ ಫ್ರೆಂಡೇನೆ ಪ್ರಿನ್ಸಿಪಲ್ ಆಗಿದ್ದಾಳೆ, ಅವಳ ಕಾಲೇಜಲ್ಲಿ ಆರಾಮಾಗಿ ಓದ್ಬೋದು, ಏನು ತೊಂದರೆ ಇಲ್ಲ. ಖಂಡಿತ ಓದ್ತೀನಿ. ಎಜುಕೇಷನ್ ಮಾತ್ರ ಡಿಸ್ಕಂಟಿನ್ಯೂ ಮಾಡಲ್ಲ ನಾನು. ನನಗೆ ಗೊತ್ತಲ್ಲ ಎಜುಕೇಷನ್ ಅಂದರೆ ನಂಗೆ ಎಷ್ಟು ಇಂಪಾರ್ಟೆಂಟು, ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಸಾಕು ಬಿಡಿ, ಆರಾಮಾಗಿ ಓದ್ಕೊಂಡಿರ್ತೀನಿ. ನೀವು ಕರ್ಕೊಂಡು ಹೋಗ್ತೀನಿ ಅಂದಿದ್ದೀನಿ, ನನಗೆ ತುಂಬ 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 ಖುಷಿ. ಸರಿ ಮಗಳೇ, ಇಲ್ಲ ಔಟ್ಸೈಡ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ಹೋಗು. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೂಮಿಗೆ ಹೋಗ್ಬಿಟ್ಟು. ನನಗೂ ಸ್ವಲ್ಪ ಸುಸ್ತಾಗಿ ಹೋಗ್ಬಿಟ್ಟಿದೆ, ನನಗೂ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ನೀನು ಔಟ್ಸೈಡ್ ಹೋಗ್ಬಿಟ್ಟು ನೋಡು, ಬೇಗನೆ ಮನೆಗೆ ಬಂದುಬಿಡ್ಬೇಕು, ಸರಿನಾ? ತುಂಬಾ ಚಳಿ ಜಾಸ್ತಿ ಇಲ್ಲಿ, ಸರಿನಾ? ಎಲ್ಲ ಸರಿಯಾಗಿ ಸ್ವೆಟರು ಜಾಕೆಟ್ ಹಾಕೊಂಡು ಹುಷಾರಾಗಿ ಹೋಗ್ಬಿಟ್ಟು ಬಾ, ಸರಿನಾ? ಡ್ಯಾಡ್ ಬರೋಷೋದು ಮನೆಗೆ ಬಾ, ಇಲ್ಲಾಂದರೆ ಗ್ಯಾರಂಟಿ ಬೈಸ್ಕೊತೀಯ ನೋಡು. ರಜೋ ದಿನನೂ ಮನೆಗೆಲ್ಲ ಓಡಾಡ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಬೈಸ್ಕೊಂತೀಯ. ಆರಾಮಾಗಿ ಹೋಗ್ಬಿಟ್ಟು ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಾ. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಹಾಗೇನೆ ನನಗಂತೂ ನೈಟ್ಗಂತೂ ಊಟನೇ ಬೇಡ, ಹೊರಗಡೆ ಆರಾಮಾಗಿ ಜಮಾಯಿಸ್ಕೊಂಡು ಬಂದುಬಿಡ್ತೀನಿ. ನೀವು ಅಷ್ಟೇ ಆರಾಮಾಗಿ ಊಟ ಮಾಡಿ. ನಾನು ಮಾಡ್ಕೊತೀನಿ, ಪ್ರಿಪೇರ್ ಮಾಡ್ಕೋಬೇಕಲ್ವಾ? ಪ್ರಿಪೇರ್ ಮಾಡ್ಕೊತೀನಿ. ನೀನು ಆರಾಮಾಗೆ ಓಡಾಡ್ಕೊಂಡ್ಬಿಡ್ಬಾ ಫ್ರೆಂಡ್ಸ್ ಜೊತೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನಾದರೂ ಅಪ್ಪ ಬಂದರೆ ನಾನು ನೋಡ್ಕೊತೀನಿ ಬಿಡು, ಸರಿನಾ? ಯಾವುದಾದ್ರೂ ಬರ್ಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೀನು ಖುಷಿಯಾಗಿರ್ಬೇಕು ಅಷ್ಟೇ, ಹೋಗಿ ಎಂಜಾಯ್ ಮಾಡ್ಕೊಂಡ್ಬಿಡ್ಬಾ. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೋಗ್ಬೇಕಾ ಅಂತ ಒಂದೊಂದ್ಸಲ ಅನ್ನಿಸ್ತೈತೆ. ಆದರೆ ನಮ್ಮ ಅಪ್ಪ ಅಮ್ಮನನ್ನು ಹುಟ್ಸಿರೋ ಅಪ್ಪ ಅಮ್ಮನ ಒಂದ್ಸಲ ನೋಡಬೇಕು ಅಂತಲೂ ಅನ್ನಿಸ್ತೈತೆ. ಏನು ಮಾಡೋಣ, ಅಲ್ಲಿಗೂ ಹೋಗ್ಬೇಕು ಅನ್ನಿಸ್ತೈತೆ. ಇವ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸು ಆಗ್ತಿಲ್ಲ ನನಗೆ. ಏನು ಮಾಡಲಿ, ಎರಡರ ಮಧ್ಯೆ ತಗ್ಲಾಕೊಂಬಿಟ್ಟು ಒಳ್ಳೆ ವಿಲ 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 ಒದ್ದಾಡ್ದಂಗೆ ಆಗ್ತೈತೆ. ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಕೊಡಿಸ್ತಾರೆ, ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಸ್ವಂತ ಮಗಳಿಗಿನ ಹೆಚ್ಚಾಗೆ ನೋಡ್ಕೊತಾವ್ರೆ. ಇವ್ರಿಗೆ ಮೋಸ ಮಾಡೋಕ್ಕೆ ನನಗಂತೂ ಮನಸ್ಸಂತೂ ಬರ್ತಿಲ್ಲ. ಮೋಸ ಮಾಡೋದಲ್ಲ, ಇವ್ರ ಮನಸ್ಸಿಗೆ ಒಂಚೂರು ಬೇಜಾರು ಮಾಡೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಮಾತಾಡ್ಸೋದು, ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಬರೋದು, ಯಾವ ವಿಚಾರನೂ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೆ ಮಾತ್ರ ಗೊತ್ತಾಗಬಾರ್ದು. ಆ ಥರ ಮೇಂಟೈನ್ ಮಾಡ್ಬೇಕು ನಾನು. ಆಯಿತು, ಹಾಗೆ ಮೇಂಟೈನ್ ಮಾಡೋಣ. ನಮ್ಮ ಅಮ್ಮನ ಖುಷಿನೇ ನನ್ನ ಖುಷಿ. ಇವರು ಇಷ್ಟು ಹ್ಯಾಪಿಯಾಗವ್ರೆ ನಾನು ಇದ್ರೆ ಅಂದರೆ, ಇರಲಿ, ನಾನಂತೂ ಇವ್ರ ಜೊತೆನೇ ಇರ್ತೀನಿ. ಹೋಗ್ಬಿಟ್ಟು ಬರೋಣ ಫಸ್ಟ್. ಹಬ್ಬ ಸದ್ಯ ನನ್ನ ಮಗಳಿಗಂತೂ ಇಷ್ಟು ವರ್ಷದಾಗೆ ನಾವು ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಗೊತ್ತಾಗಲೇ ಇಲ್ಲ. ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಏನಾದರೂ ಗೊತ್ತಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡೋಳ. ಛೇ ಇಲ್ಲ. ಆದರೆ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿರೋಳು. ನೋಡು, ನಾನು ಇವ್ರ ಮಗಳಲ್ವಂತೆ, ಹಾಗೆ ಹಿಂಗೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿರೋಳು. ಸದ್ಯ ನನ್ನ ಮಗಳಿಗೆ ಯಾರೂ ಹೇಳೋಕ್ಕಿಲ್ಲ ಇಲ್ಲಿ. ಅವಳು ಆರಾಮಾಗಿ ಅವಳು ಯಾವಾಗೂ ನನ್ನ ಜೊತೆನೇ ಇರಬೇಕು, ನನ್ನ ಬಿಟ್ಬಿಟ್ಟು ಹೋಗಲೇಬಾರ್ದು. ಇದೊಂದೇ ನನಗಂತೂ ದೊಡ್ಡ ಆಸೆ. ಲವ್ ಯು ಟು ಮಗಳೇ, ಹುಷಾರು. ಓಕೆ. ನನ್ನ ಮಗಳು ಯಾವಾಗೂ ಹಿಂಗೆ ನನ್ನ ಜೊತೆ ಇರಬೇಕು. ಹಬ್ಬ ಅಷ್ಟೇ ಸಾಕು. ಇಷ್ಟು ದಿನ ನಾನು ಏನೋ ಕಷ್ಟಪಟ್ಟು ಸೀಕ್ರೆಟಾಗಿ ಇಟ್ಕೊಂಡಿದ್ದೀನಿ. ಸದ್ಯ ಊರಲ್ಲಿ ಏನಾದರೂ ಇದ್ಬಿಟ್ಟಿದ್ರೆ ಅಯ್ಯೋ ಹಂಗೆ ಹಿಂಗೆ ಅಂತ ಎಲ್ಲ ವಿಚಾರ ಗೊತ್ತಾಗ್ಬಿಡೋದು. ಈ ದೂರ ನಾವು ಅಮೇರಿಕಾದಲ್ಲಿರೋದಕ್ಕೆ ಏನೂ ಗೊತ್ತಾಗ್ತಿಲ್ಲ ಯಾರಿಗೂ. ನಾನು ಹಿಂಗೆ ಇದ್ರೇನೆ ಎಷ್ಟೋ ಖುಷಿ. ಇಂಡಿಯಾಗೆ ಹೋಗೋದು ಇನ್ನೂ ಸ್ವಲ್ಪ ಲೇಟ್ ಮಾಡೋಣ. ಈಗಲೇ ಹೋದರೆ ಸುಮ್ಮನೆ ಚೆನ್ನಾಗಿರಲ್ಲ.